ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 333 ಅಂದ್ರೆ 333 ರೂಪಾಯಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು ಈ ಒಂದು ಫೀಸ್ ನ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ಆಗಿ ಮಾತಾಡ್ಬೋದು ಅಂತಾನೆ ಹೇಳ್ತೀನಿ. ಸೊ ಈ ಒಂದು ಆಫರ್ 25th ವರೆಗೂ ಇರುತ್ತೆ, ಅಂದ್ರೆ ಈ ಒಂದು ತಿಂಗಳ 25ನೇ ತಾರೀಕುವರೆಗೂ ಇರುತ್ತೆ. 25th ಆದ ನಂತರ ಈ ಒಂದು ಆಫರ್ಗೆ ಯಾವುದೇ ರೀತಿ ಆಫರ್ನ ನಾನು ಕೊಡಲ್ಲ ಈ ಒಂದು ಪ್ರೈಸ್ಗೆ. ಓಕೆ, ಸೊ ಬೆಟರ್ ಈ ಒಂದು ಆಫರ್ ಮುಗಿಯೋದ್ರ ಒಳಗಡೆ ನಿಮ್ಮ ಅಪಾಯಿಂಟ್ಮೆಂಟ್ಸ್ ನ ಬುಕ್ ಮಾಡ್ಕೊಳ್ಳಿ, ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಪರ್ಸನಲ್ ರೀಡಿಂಗ್ ಅಲ್ಲಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು, ಅಂಡ್ ಯಾವುದೇ ರೀತಿಯ ಕ್ವಶನ್ಸ್ ಆದ್ರೂ ಕೇಳ್ಬೋದು. ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್. ಸೊ ಈ ಒಂದು ರಿಲೇಟೆಡ್ ಕ್ವಶನ್ಸ್ ನ ನೀವು ಕೇಳ್ಬೋದು, ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೀರಾ, ಲೈಕ್ ಎಷ್ಟು ಕ್ವಶನ್ಸ್ ಕೇಳ್ಬೋದು ಅಂತ ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಓಕೆ, ಈ ಒಂದು ಮಂತ್ 25th ವರೆಗೂ ಇರುತ್ತೆ. ಸೊ 25th ಆದ ನಂತರ ಐ ಡೋಂಟ್ ನೋ ನನಗೆ ಈ ಒಂದು ಆಫರ್ ನ ರನ್ ಮಾಡ್ತೀನಾ ಇಲ್ಲ ಅಂತ. ಸೊ ಆಫರ್ ಇರುವಾಗ ಯು ಕ್ಯಾನ್ ಬುಕ್ ಯೋರ್ ಸ್ಲಾಟ್. ಓಕೆ, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರು ಸಪರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಆಚೆ ಹೋಗಿದ್ದಾರೆ, ಅಂದ್ರೆ ಬ್ರೇಕಪ್ ಆಗಿದೆ ಅಂತವ್ರಿಗೆ ಈ ಒಂದು ವಿಡಿಯೋ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾರಾ, ಥಿಂಕ್ ಮಾಡ್ತಾರಾ ಅಂತ. ಸೊ ಸಾಕಷ್ಟು ಬಾರಿ ಈ ಒಂದು ವಿಡಿಯೋ ಬಗ್ಗೆ ನಾನು ವಿಡಿಯೋ ಮಾಡಿದೀನಿ, ಬಟ್ ಸ್ಟಿಲ್ ಈ ಒಂದು ವಿಡಿಯೋ ರಿಕ್ವೆಸ್ಟ್ ಇರೋದ್ರಿಂದ ಐ ಹ್ಯಾವ್ ಆಲ್ರೆಡಿ ಶೂಟ್ ದಿಸ್ ವಿಡಿಯೋ ಟುಡೇ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 6 ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, 6 ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್, ಅಂಡ್ ಚಾರಿಯಟ್, ಓಕೆ, ಅಂಡ್ ಏಸ್ ಆಫ್ ಕಪ್ಸ್, 9 ಆಫ್ ಸೋರ್ಡ್ಸ್, ಓಕೆ, ಅಂಡ್ ಆಂಗರ್ಡ್ ಮೆನ್, ಲವರ್ಸ್ ಕಾರ್ಡ್, ಅಂಡ್ 2 ಆಫ್ ಕಪ್ಸ್. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ, ನಿಮ್ಮ ಎಕ್ಸ್ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರಾ, ಥಿಂಕ್ ಮಾಡ್ತಿದಾರಾ. ಸೊ ಸಪರೇಷನ್ ಆಗಿ ತುಂಬಾ ಲಾಂಗ್ ಟೈಮ್ ಆಗಿದೆ. ಸೊ ಈ ಒಂದು ವ್ಯಕ್ತಿ ಈಗಲೂ ಕೂಡ ನಿಮ್ ಬಗ್ಗೆ ನಿಮ್ಮ ನೆನಪುಗಳಲ್ಲಿ ಇದಾರಾ ಅಂತಂದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ. ಬಿಕಾಸ್ 2 ಆಫ್ ಕಪ್ಸ್ ಇದೆ. ಸೊ 2 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಥಿಂಕ್ ವೆರಿ ಮಚ್ ಪ್ರೌಡ್ ಅಬೌಟ್ ಯು. ಯಾಕೆಂತಂದ್ರೆ ನೀವು ಅವರ ಜೊತೆಗಿದ್ದಾಗ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ, ನಿಮ್ಮ ವ್ಯಕ್ತಿ ಜೊತೆಗೆ ನೀವು ಅವ್ರ ಮೇಲೆ ಯಾವುದೇ ರೀತಿ ಬರ್ಡನ್ ಆಗ್ತಾ ಇರ್ಲಿಲ್ಲ, ಅಥವಾ ನೀವು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರ, ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಆ ಒಂದು ವ್ಯಕ್ತಿ ಜೊತೆಗೆ ನೀವು ನಿಮ್ಮ ರಿಲೇಶನ್ಶಿಪ್ ಅನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಮೇ ಬಿ ಆ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಗೆ ಏನು ಸಿಕ್ಕಿಲ್ಲ, ಬಟ್ ನೀವು ಅವ್ರಿಗೆ ತುಂಬಾ ಪ್ರೀತಿ ಕೊಟ್ಟಿದ್ರ, ತುಂಬಾ ಕೇರ್ ಮಾಡಿದಿರಾ, ಅಂಡ್ ಅವ್ರಿಗೆ ತುಂಬಾನೇ ಕೂಡ ನೀವು ಹೆಲ್ಪ್ ಮಾಡಿದ್ರ ಅಂತ ಹೇಳ್ಬೋದು. ಲೈಕ್ ಫೈನಾನ್ಷಿಯಲಿ ನೀವು ಹೆಲ್ಪ್ ಮಾಡಿದಿರಾ, ಅಂಡ್ ತುಂಬಾ ಕಷ್ಟದ ಸಮಯದಲ್ಲಿ ಅವ್ರಿಗೆ ನೀವು ಸಿಕ್ಕಿರೋದು. ಆ ಒಂದು ಕಷ್ಟದ ಸಮಯದಲ್ಲಿ ನೀವು ಅವ್ರಿಗೆ ಸಿಕ್ಕಿದ್ರು ಕೂಡ ಅವ್ರಿಗೆ ನೀವು ತುಂಬಾ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಅವರ ಜೊತೆಗೆ ತುಂಬಾ ಚೆನ್ನಾಗಿ ಖುಷಿಯಾಗಿ ನೋಡ್ಕೊಂಡಿದ್ದೀರಾ. ಪ್ರತಿ ಸತಿನೂ ಕೂಡ ಒಂದು ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡ್ತಾ ಇದ್ರು ಕೂಡ ನೀವು ಅವ್ರಿಗೆ ಹರ್ಟ್ ಮಾಡದೆ, ಜಡ್ಜ್ ಮಾಡದೆ ಅವರ ಜೊತೆಗೆ ಈ ಒಂದು ಕನೆಕ್ಷನ್ ನ ಕಂಟಿನ್ಯೂ ಮಾಡಿದ್ರ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ನನ್ನ ವ್ಯಕ್ತಿ ನನ್ನ ಜೊತೆಗಿದ್ದಾಗ ಅವರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರೆ, ಎಷ್ಟು ಕೇರ್ ಮಾಡಿದರೆ, ಎಷ್ಟು ನನಗೆ ಅವರು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಟೈಮ್ ಕೊಡ್ತಾ ಇದ್ರು ಅಂತ. ಸೊ ಈ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ನ ಅಷ್ಟು ಚೆನ್ನಾಗಿ ನಿಭಾಯಿಸಿಲ್ಲ ಅಂತ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ. ಯಾಕೆಂತಂದ್ರೆ ಪ್ರತಿ ಸತಿನೂ ಕೂಡ ಅವ್ರಿಗೆ ನೀವು ಲೈಕ್ ಅವ್ರ ಹರ್ಟ್ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ನೀವು ಅವ್ರ ಜೊತೆಗೆ ಇರ್ತಾ ಇದ್ರೆ, ನಿಮಗೆ ಹರ್ಟ್ ಆದ್ರೂ ಕೂಡ ಇಲ್ಲ ಬಿಡು ನನ್ನ ಪಾರ್ಟ್ನರ್ಗೆ ಅವ್ರ ಸಮಯ ಚೆನ್ನಾಗಿಲ್ಲ, ಅವರ ಒಂದು ಟೈಮ್ ಚೆನ್ನಾಗಿಲ್ಲ, ಅದಕ್ಕೆ ಈ ತರ ರಿಯಾಕ್ಟ್ ಮಾಡ್ತಿದ್ರ ಅಂತ ಹೇಳಿ ಅವ್ರಿಗೆ ನೀವು ತುಂಬಾ ಸಪೋರ್ಟಿವ್ ಆಗಿದ್ದೀರಾ. ಸೊ ಇದನ್ನೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ತುಂಬಾನೇ
ಯೋಚನೆ ಮಾಡಿದಾಗ ತುಂಬಾನೇ ನೋವು ಆಗ್ತಾ ಇದೆ. ಯಾಕಂತಂದ್ರೆ ಅವ್ರಿಗೆ ಇನ್ ರಿಟರ್ನ್ ನನ್ನ ಕಡೆಯಿಂದ ಅವ್ರಿಗೆ ಏನು ಸಿಕ್ಕಿಲ್ಲ ಅಂತ. ಸೊ ತುಂಬಾನೇ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಹ್ಯಾವ್ ಸ್ಲೀಪ್ಲೆಸ್ ನೈಟ್ಸ್. ಯಾಕಂತಂದ್ರೆ 9 ಆಫ್ ಸೋರ್ಟ್ಸ್ ಇದೆ. ಸೊ ಸರಿಯಾಗಿ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಇವರಿಗೆ. ತುಂಬಾ ಯೋಚನೆ ಮಾಡಿ ದಿಸ್ ಪರ್ಸನ್ ಇಸ್ ಗೆಟಿಂಗ್ ಇನ್ ಟು ಡಿಪ್ರೆಷನ್ ಅಂತಾನೂ ಕೂಡ ಹೇಳ್ಬಹುದು. ಸೊ ತುಂಬಾ ನಿಮ್ಮ ನೆನಪುಗಳಲ್ಲಿ ಈಗಲೂ ಕೂಡ ಇದ್ದಾರೆ. ನಿಮ್ಮ ನೆನಪಿಂದ ನಿಮ್ಮ ಒಂದು ಗುಡ್ ಮೆಮೊರೀಸ್ ಏನಿದೆ ಒಂದು ರಿಲೇಶನ್ಶಿಪ್ ಅಲ್ಲಿ ಏನ್ ಶೇರ್ ಮಾಡಿದ್ರೆ ಒಂದು ವ್ಯಕ್ತಿ ಜೊತೆಗೆ, ದಟ್ ಈಸ್ ನಾಟ್ ಲೈಕ್ ದಿಸ್ ಪರ್ಸನ್ ಕ್ಯಾನ್ ನಾಟ್ ಮೂವ್ ಆನ್ ಅಂತಾನೆ ಹೇಳ್ಬಹುದು. ಸೊ ಬಟ್ ಮೂವ್ ಆನ್ ಆಗಿದ್ದೀನಿ ಅಂತ ಮೇ ಬಿ ಆ ಒಂದು ವ್ಯಕ್ತಿ ಪೋರ್ಟ್ರೇ ಮಾಡ್ತಿದ್ದಾರೆ ಥ್ರೂ ಎವ್ರಿ ಒನ್. ಬಟ್ ದಿಸ್ ಪರ್ಸನ್ ಕನ್ ನಾಟ್ ಮೂವ್ ಆನ್. ಸೊ ಮೂವ್ ಆನ್ ಆಗೋದಿಕ್ ಆಗ್ತಿಲ್ಲ. ಬಟ್ ನಾನೇನ್ ಹೇಳ್ಬೋದು ಲೈಕ್ ಈ ಒಂದು ವ್ಯಕ್ತಿ ಸ್ಲೋ ಆಗಿ ಆ ಒಂದು ನೆನಪುಗಳಿಂದ ಆಚೆ ಹೋಗ್ಬೇಕು, ಇವರು ನನ್ನ ಜೀವನದಲ್ಲಿ ಆಕ್ಚುಲಿ ದೂರ ಹೋಗಿದ್ದಾರೆ ಅಂತ ಆ ಒಂದು ವ್ಯಕ್ತಿಗೆ ಯೋಚನೆಗಳು ಬರ್ತಾ ಇಲ್ಲ. ಯಾಕೆಂತಂದ್ರೆ ಪ್ರತಿ ಸತಿನೂ ಅವ್ರಿಗೆ ಯೋಚನೆ ಬಂದಾಗೆಲ್ಲ ನಿಮ್ಮ ನೆನಪು ಕಾಡುತ್ತೆ. ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡಿದಾಗೆಲ್ಲ ದಿಸ್ ಪರ್ಸನ್ ಥಿಂಕ್, ಇಲ್ಲ ನನ್ನ ಜೀವನದಲ್ಲಿ ಈ ಒಂದು ವ್ಯಕ್ತಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಖುಷಿಯಾಗಿರ್ತಾ ಇತ್ತು, ಎಷ್ಟು ಹ್ಯಾಪಿ ಆಗಿರ್ತಾ ಇತ್ತು, ಇದೆಲ್ಲ ಅವ್ರು ಯೋಚನೆ ಮಾಡ್ತಿರ್ತಾರೆ. ಬಟ್ ನಾವು ದಿಸ್ ಪರ್ಸನ್ ಲಾಸ್ಟ್ ಆಲ್ ದೇರ್ ಹ್ಯಾಪಿನೆಸ್ ಅನ್ನೋದು ಅವ್ರಿಗೆ ಡೆಫಿನೆಟ್ಲಿ ರಿಯಲೈಸ್ ಆಗಿದೆ ಅಂತಾನೆ ಬರ್ತಾ ಇದೆ. ಬಟ್ ದರ್ ಈಸ್ ಅ ಲವರ್ಸ್ ಕಾರ್ಡ್. ಸೊ ಲವರ್ಸ್ ಕಾರ್ಡ್ ಇರೋದ್ರಿಂದ ಏನ್ ಹೇಳ್ಬೋದು ಅಂತ ಅಂದ್ರೆ, ನೀವು ಅವ್ರಿಗೆ ಏನ್ ಇಷ್ಟಪಟ್ಟಿದ್ದೀರಾ, ಪ್ರೀತಿ ಮಾಡಿದ್ರ, ಆ ಒಂದು ಲವ್ ಇಸ್ ಇರ್ರಿಪ್ಲೇಸಬಲ್ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ. ನನ್ನ ವ್ಯಕ್ತಿ ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು, ಆ ಒಂದು ಪ್ರೀತಿಗೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಅಂಡ್ ಆ ಪ್ರೀತಿ ಏನ್ ಕೊಟ್ಟಿದ್ರು ಆ ಒಂದು ವ್ಯಕ್ತಿ, ಅದನ್ನ ಯಾರು ಕೂಡ ನನಗೆ ಅಷ್ಟು ಪ್ರಮಾಣದಲ್ಲಿ ಪ್ರೀತಿ ಮಾಡೋಕೆ ಯಾರ ಕಡೆ ಅಂದೂ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ರಿಯಲೈಸ್ ಆಗಿದೆ. ಬಿಕಾಸ್ ಇಲ್ಲಿ ನೋಡಿ, ಲವರ್ಸ್ ಕಾರ್ಡ್ ಇಸ್ ಇಂಡಿಕೇಟಿಂಗ್ ದಟ್ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ನೀವು ಅವರ ಜೊತೆಗಿರೋವರೆಗೂ ತುಂಬಾ ಡಿಪೆಂಡ್ ಆಗಿದ್ದಾರೆ. ಬಟ್ ಆ ಒಂದು ವ್ಯಕ್ತಿಗೆ ಆ ಡಿಪೆಂಡೆನ್ಸಿ ಆಗಿದ್ದೀನಿ ಅನ್ನೋ ಕಾರಣಕ್ಕೇನೆ ಈಗೋ ಜಾಸ್ತಿ ಆಗಿ, ಆಟಿಟ್ಯೂಡ್ ಜಾಸ್ತಿ ಆಗಿ ಈ ಕನೆಕ್ಷನ್ ಇಂದ ಆಚೆಗೆ ಬಂದಿರಬಹುದು ಮೇ ಬಿ ಅಂತಾನೂ ಕೂಡ ಕಾರ್ಡ್ಸ್ ಅಲ್ಲಿ ಹೇಳ್ಬಹುದು. ಬಟ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ದಿಸ್ ಪರ್ಸನ್ ಫೀಲ್ ವೆರಿ ಪ್ರೌಡ್ ಅಂಡ್ ತುಂಬಾ ಚೆನ್ನಾಗಿ ನೀವು ನೋಡ್ಕೊಂಡಿದ್ರೆ, ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ದೆ, ಅವ್ರನ್ನ ದುಡ್ಡು ಇಲ್ಲದೆ ಇದ್ರು, ಝೀರೋ ಬ್ಯಾಲೆನ್ಸ್ ಇದ್ರು ಕೂಡ ಅವರ ಕಷ್ಟ ಕಾಲಕ್ಕೆ ನೀವು ಕೈ ಹಿಡ್ದಿದ್ದೀರ ಅನ್ನೋದೇ ಈ ಒಂದು ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಮರೆಯೋದಿಕ್ಕಾಗ್ತಾ ಇಲ್ಲ. ಅದನ್ನ ಆ ಸಮಯದಲ್ಲಿ ಇದ್ದಾಗ ಆ ಒಂದು ನೀವೇನ್ ಹೆಲ್ಪ್ ಮಾಡ್ತಾ ಇದ್ರಿ ಆ ಒಂದು ವ್ಯಕ್ತಿಗೆ, ಅದಕ್ಕೆ ಕೃತಜ್ಞತೆ ಇರ್ಲಿಲ್ಲ. ಬಿಕಾಸ್ ಆಫ್ ದಿಸ್ ಈಗೋ ಆರ್ ಆಫ್ ಈಗೋ ಈ ಒಂದು ವ್ಯಕ್ತಿಗೆ ಇವತ್ತು ರಿಯಲೈಸ್ ಆಗ್ತದೆ, ಬಿಕಾಸ್ ದಿಸ್ ಪರ್ಸನ್ ಇಸ್ ಸಫರಿಂಗ್ ಫ್ರಮ್ ಕರ್ಮ. ಸೊ ಕರ್ಮದಲ್ಲಿ ಆ ಒಂದು ವ್ಯಕ್ತಿ ಕಷ್ಟಪಡ್ತಿದ್ದಾರೆ, ನೋವು ಪಡ್ತಿದ್ದಾರೆ. ಹಾಗಾಗಿ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನ್ ಮಾಡಿದ್ದು ತಪ್ಪು ಅಂತ. ಬಟ್ ಆ ಸಮಯದಲ್ಲಿ ಆ ತಪ್ಪು ಅಂತ ಅವ್ರಿಗೆ ಅನ್ಸಿರ್ಲಿಲ್ಲ. ಯಾಕಂತಂದ್ರೆ ಆ ಒಂದು ವ್ಯಕ್ತಿ ತುಂಬಾ ಜನರ ಮಾತಿಗೆ ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಂತಂದ್ರೆ ಲೈಕ್ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವರ ಸುತ್ತಮುತ್ತ ಯಾರೆಲ್ಲ ವ್ಯಕ್ತಿಗಳಿದ್ದಾರೆ, ಆ ಒಂದು ವ್ಯಕ್ತಿಗಳ ಮಾತಿಗೆಲ್ಲ ತುಂಬಾನೇ ಇನ್ಫ್ಲುಯೆನ್ಸ್ ಆಗಿದ್ದಾರೆ ಇವರು. ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ಎಂಡ್ ಆಗಿದೆ. ಬಟ್ ಇವಾಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ಎಷ್ಟು ಪೇನ್ಫುಲ್ ಆಗುತ್ತೆ ಒಂದು ವ್ಯಕ್ತಿಗೆ ಅಂತ ಅಂದ್ರೆ, ದಟ್ ಕೆ ನಾಟ್ ಬಿ ರಿಸಾಲ್ವ್. ಯಾಕಂತಂದ್ರೆ ಅವ್ರಿಗೆ ಅನ್ಸಿದೆ, ನಾನು ಎಷ್ಟು ಅವಮಾನ ಮಾಡಿದೀನಿ, ಎಷ್ಟು ನೋವು ಕೊಟ್ಟಿದ್ದೀನಿ, ಎಷ್ಟು ಪೇನ್ ಮಾಡಿದೀನಿ, ಎಷ್ಟು ಹರ್ಟ್ ಮಾಡಿದೀನಿ, ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇವತ್ತು ಸಿಗು ಅಂತಂದ್ರೆ ಸಿಗ್ತಾರ ಅನ್ನೋ. ಯಾಕೆಂತಂದ್ರೆ ಅವತ್ತು ಅಷ್ಟು ಕಷ್ಟದಲ್ಲೂ ಕೂಡ ಒಂದು ವ್ಯಕ್ತಿ ನನ್ನ ಕೈ ಹಿಡಿದವರು. ಇವತ್ತು ನನ್ನ ಚೆನ್ನಾಗಿದ್ದಾಗ ಆ ಒಂದು ವ್ಯಕ್ತಿ ನನ್ನ ಜೊತೆಗಿಲ್ಲ. ಬಟ್ ಆ ಒಂದು ವ್ಯಕ್ತಿ ಅವರ ಲೈಫ್ ನ ನಿಮಗೆ ಕಂಪೇರ್ ಮಾಡಿ ನೋಡಿದ್ರೆ ಯೋರ್ ಲೈಫ್ ಇಸ್ ವೆರಿ ಬೆಟರ್ ಅವ್ರನ್ನ ಕಂಪೇರ್ ಮಾಡ್ರಿ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಬಟ್ ಆ ಒಂದು ವ್ಯಕ್ತಿಗೆ ಏನ್ ಫೀಲ್ ಆಗ್ತಿದೆ ಅಂತ ಅಂದ್ರೆ, ನೀವೇನ್ ಅವ್ರಿಗೆ ಇಷ್ಟಪಡ್ತಾ ಇದ್ರಿ, ಪ್ರೀತಿ ಮಾಡ್ತಾರೆ, ಈ ಪ್ರೀತಿ ನಿಮ್ಮಲ್ಲಿ ಮಾತ್ರ ಅವ್ರಿಗೆ ಕೊಡಕ್ ಸಾಧ್ಯ ಅನ್ನೋದು ಅವ್ರಿಗೆ ರಿಯಲೈಸ್ ಆಗಿದೆ. ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಎಷ್ಟು ನೋವು ಆಗ್ತಿದೆ ಅಂತ ಅಂದ್ರೆ, ಪ್ರತಿಯೊಬ್ರು ಕೂಡ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಹೇಳ್ತಿದ್ದಾರೆ ಇವಾಗ. ಅಂಡ್ ಸಜೆಷನ್ ಕೊಟ್ಟಿದ್ರು ಕೂಡ. ಮೇ ಬಿ ಸೋ ಮೆನಿ ಪೀಪಲ್ ನಿಮ್ಮ ರಿಲೇಶನ್ಶಿಪ್ ನ ಅಪೋಸ್ ಮಾಡೋರು ಇದ್ರು, ಆ ಒಂದು ಪ್ರೀತಿಗೆ ಸಪೋರ್ಟ್ ಮಾಡೋರು ಇದ್ದಾರೆ. ಇವತ್ತು ಆ ಪ್ರೀತಿಯ ಸಪೋರ್ಟ್ ಮಾಡೋರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಲೈಕ್ ನಾವ್ ಅವಷ್ಟೇ ಹೇಳಿದ್ವಿ ನೀನ್ ಅವ್ರ ಜೊತೆಗೆ ದುಡುಕ್ಬೇಡ ಅಂತ, ಬಟ್ ನೀನೇ ದುಡುಕಿದ್ದು. ಆ ಬ್ಲೇಮ್ಸ್ ಎಲ್ಲ ದಿಸ್ ಪರ್ಸನ್ ಇಸ್ ಕೀಪಿಂಗ್ ಇನ್. ಬಟ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಫೀಲ್ ವೆರಿ ಮಚ್ ಹರ್ಟ್. ತುಂಬಾ ಬೇಜಾರಾಗ್ತಿದೆ, ತುಂಬಾ ನೋವಾಗ್ತಿದೆ. ಅದಕ್ಕೆ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಂಡ್ ತುಂಬಾ ಯಾವ ತರ ಇದಾರೆ ಅಂತಂದ್ರೆ, ದಿಸ್ ಪರ್ಸನ್ ವಾಂಟ್ಸ್ ಯು ವೆರಿ ಬ್ಯಾಡ್ಲಿ, ಬಟ್ ಅವ್ರಿಗೆ ನಿಮ್ಮನ್ನ ಪಡ್ಕೊಳಕ್ ಆಗೋದಿಲ್ಲ ಅನ್ನೋದು ಒಂದು ಸತ್ಯನೂ ಅವ್ರಿಗೆ ಗೊತ್ತಿದೆ. ಸೊ ಹಾಗೆ ಈ ಒಂದು ವ್ಯಕ್ತಿಗೆ ಎಷ್ಟು ಪೇನ್ಫುಲ್ ಬ್ರೇಕಪ್ ಆಗ್ತಿದೆ ಅಂತಂದ್ರೆ, ಈ ಸಮಯದಲ್ಲಿ ನಿಮ್ಮ ನೋವು ಅವ್ರಿಗೆ ಅರ್ಥ ಆಗ್ತಿದೆ. ಸೊ ಮುಂಚೆ ಎಲ್ಲ ನಿಮ್ಮ ಜೊತೆಗೆ ಮಾತಾಡಿದಾಗೆಲ್ಲ ಅವರು ಕೇರ್ಲೆಸ್ ತರ ಮಾಡ್ತಾ ಇದ್ರು, ಅಥವಾ ನಿಮ್ಮ ನೋವಿಗೆ ಅಷ್ಟೊಂದು ಸ್ಪಂದನೆ ಕೊಡ್ತಿರ್ಲಿಲ್ಲ.
ಬಟ್ ನಾವು ದಿಸ್ ಪರ್ಸನ್ ಲೈಕ್ ಏನೋ ಅರ್ಥ ಆಗ್ತಿದೆ ಅವ್ರಿಗೆ ನಿಮ್ಮ ಸಂಕಟ ಏನು, ನಿಮ್ಮ ನೋವು ಏನು, ನಿಮಗ ಅವ್ರು ಬ್ರೇಕಪ್ ಮಾಡ್ಕೊಂಡು ಹೋದಾಗ ನೀವೆಷ್ಟು ನರಳಾಡಿದೀರಾ ಅನ್ನೋದು ಅವ್ರಿಗೆ ಇವತ್ತು ಅರ್ಥ ಆಗ್ತಾ ಇದೆ. ಸೊ ಅವಾಗ ಅವ್ರಿಗೆ ಅರ್ಥ ಆಗ್ತಿರಲಿಲ್ಲ ಬಿಕಾಸ್ ಆಫ್ ದೇರ್ ಕರ್ಮ. ಆ ಕರ್ಮ ಅವ್ರಿಗೆ ಎದ್ದಿದ್ದಕ್ಕೆ, ಆ ಕರ್ಮದಲ್ಲಿ ಇವತ್ತು ಅನುಭವಿಸ್ತಾ ಇರೋದಕ್ಕೆ ಇವತ್ತು ಅವ್ರಿಗೆ ರಿಯಲೈಸ್ ಆಗ್ತಿದೆ. ಬಟ್ ಇವತ್ತು ಅವ್ರಿಗೆ ನಿಮ್ಮ ನೋವು ಅರ್ಥ ಆಗ್ತಿದೆ. ಬಟ್ ಈ ಸಮಯದಲ್ಲಿ ಅವ್ರಿಗೆ ನೀವು ಬೇಕು ಅಂತ ತುಂಬಾನೇ ಫೀಲ್ ಆಗ್ತಿದೆ. ಯಾಕೆಂತಂದ್ರೆ ಪ್ರೀತಿ ರಿಯಲೈಸ್ ಆಗಿದೆ, ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಬಿಹೇವಿಯರ್, ನೀವೆಂತ ವ್ಯಕ್ತಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ಎಂತವ್ರು ಅಂತ ಗೊತ್ತಾಗ್ತಿದೆ, ಯಾರು ರಿಯಲ್ ಯಾರು ಫೇಕ್ ಅನ್ನೋದು ರಿಯಲ್ ಗೊತ್ತಾಗ್ತಿದೆ. ಬಟ್ ದಿಸ್ ಪರ್ಸನ್ ವಾಂಟ್ಸ್ ಯು. ಸೊ ಅವ್ರಿಗೆ ನೀವು ಬೇಕು, ಬಟ್ ನಿಮಗ್ ಅವ್ರು ಬೇಡ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಯಾಕಂತಂದ್ರೆ ಯು ಆರ್ ಬೀನ್ ವೆರಿ ಸ್ಟ್ರಾಂಗ್. ಸೊ ಇವತ್ತು ನೀವು ಲೈಫಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ, ಇಂಡಿಪೆಂಡೆಂಟ್ ಆಗಿದ್ದೀರಾ, ಅಂಡ್ ಯು ಡೋಂಟ್ ವಾಂಟ್ ಅ ಪರ್ಸನ್. ನಿಮ್ಗೆ ಯಾರು ಸಪೋರ್ಟ್ ಮಾಡೋರು ಬೇಡ, ಏನು ಬೇಡ. ಬಟ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ, ನಾನು ಆ ಸಮಯದಲ್ಲಿ ಚೆನ್ನಾಗಿದ್ದಿದ್ರೆ ಇವತ್ತು ನಾನು ಅವ್ರ ಜೊತೆ ಖುಷಿಯಾಗಿರ್ಬೋದಾಗಿತ್ತು ಅಂತ. ಬಟ್ ಟೈಮ್ ಅಂತ ಏನ್ ಹೇಳ್ತಾರೆ, ಯಾವತ್ತಿಗೂ ಯಾರ ಸ್ವತ್ತು ಅಲ್ಲ. ಸೊ ಕೆಳಗಡೆ ಇರೋರು ಮೇಲೆ ಹೋಗ್ಬೇಕು, ಮೇಲೆ ಇರೋರು ಕೆಳಗೆ ಬರಬೇಕು. ಸೊ ಇದೇನ್ ಗಾದೆ ಇದೆ, ದಟ್ ಈಸ್ ಆಲ್ ಪರ್ಫೆಕ್ಟ್. ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರೆ, ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ. ಬಟ್ ದಿಸ್ ಪರ್ಸನ್ ವಾಂಟ್ ಯು ಬ್ಯಾಕ್. ಬಟ್ ಅದು ಅರ್ಥ ಆಗಿದೆ ಅವ್ರಿಗೆ, ನನ್ಗೆ ಇವ್ರು ಸಿಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಸಿಗಲ್ಲ ಅಂತ ಗೊತ್ತಿರೋದಕ್ಕಿನೇ ಅದನ್ನ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಬಟ್ ತುಂಬಾ ಮಿಸ್ ಮಾಡ್ತಿದ್ದಾರೆ, ಥಿಂಕ್ ಮಾಡ್ತಿದ್ದಾರೆ. ಮೇ ಬಿ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಮೇ ಬಿ ಯು ಆಲ್ಸೋ ಬೀನ್ ಮ್ಯಾನಿಫೆಸ್ಟಿಂಗ್. ಬಟ್ ಈ ಒಂದು ವ್ಯಕ್ತಿನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಅವ್ರಿಗೆ ಪ್ಯೂರ್ ಲವ್ ಕೊಟ್ಟಿದ್ದೀರಾ. ಪ್ಯೂರ್ ಲವ್ ಇವತ್ತು ಅವ್ರಿಗೆ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ಸೊ ಇಷ್ಟು ದಿನಗಳ ಕಾಲ ಒಂದು ಭ್ರಮೆನಲ್ಲಿದ್ರು, ಒಂದು ಇಲ್ಯೂಷನ್ ಅಲ್ಲಿ ಇದ್ರು, ನನ್ನ ಜೀವನದಲ್ಲಿ ಯಾರು ಇರ್ಲಿ ಬಿಡ್ಲಿ ನಾನು ಚೆನ್ನಾಗಿರ್ತೀನಿ ಅಂತ. ಬಟ್ ನಾಟ್ ನೌ ಇಸ್ ಶಿ ಇಸ್ ಥಿಂಕಿಂಗ್, ನಿಮ್ ಪಾರ್ಟ್ನರ್ ಯಾರಿದ್ದಾರೆ ಅವ್ರಿಗೆ ಅನಿಸ್ತಾ ಇದೆ ಇವ್ರಿಲ್ದೆ ನನ್ನ ಜೀವನದಲ್ಲಿ ಇರೋದಿಕ್ ಆಗ್ತಿಲ್ಲ ಅಂತ. ಬಟ್ ಇವಾಗ ಅವ್ರ ಅವಶ್ಯಕತೆ ನಿಮಗಿಲ್ಲ ಅನ್ನೋದು ಕೂಡ ಅವ್ರಿಗೆ ರಿಯಲೈಸ್ ಆಗಿದೆ. ಅಂಡ್ ಇದೆಲ್ಲಾನು ಜೊತೆಗಿದ್ದಾಗ ಗೊತ್ತಿಲ್ದಿರೋದು ಇವಾಗ ರಿಯಲೈಸ್ ಆಗ್ತಿದೆ ಅಂತ ಅಂದ್ರೆ ದಿಸ್ ಇಸ್ ಆಲ್ ಅಬೌಟ್ ದೇರ್ ಓನ್ ಕರ್ಮ. ಅವ್ರು ಏನ್ ನಿಮಗ್ ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು, ಚೀಟಿಂಗ್ ಮಾಡಿದ್ರು, ಅದಕ್ಕೆ ಅವ್ರಿಗೆ ಕರ್ಮ ಸಿಗ್ತಾ ಇದೆ. ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಬದಲಾಯಿಸಕ್ ಆಗಲ್ಲ. ಸೊ ಏನಾಗಿದೆ ಅದು ಡೆಫಿನೆಟ್ಲಿ ಆಗಿದೆ. ಸೊ ಮೇ ಬಿ ಈ ಒಂದು ರಿಲೇಶನ್ಶಿಪ್ ಮುಂದೆ ಡೆಫಿನೆಟ್ಲಿ ಒಂದು ಕಾಂಟ್ಯಾಕ್ಟ್ ಬರಬಹುದು. ಬಿಕಾಸ್ ಚಾರಿಯಟ್ ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಇವ್ರಿಗೆ ನಿಮ್ಮ ಯೋಚನೆಗಳಿಂದ ಆಚೆ ಬರೋದಿಕ್ಕಾಗ್ತದೆ. ನಿಮ್ಮ ನೆನಪುಗಳು ಡೇ ಬೈ ಡೇ ಕಾಡ್ತಾ ಇದೆ. ಸೊ ಹಾಗಾಗಿ ಮುಂದೆ ಈ ಒಂದು ವ್ಯಕ್ತಿ ಆಸ್ ಅ ರಿಲೇಶನ್ಶಿಪ್ ಅಲ್ಲಿ ಕಂಟಿನ್ಯೂ ಮಾಡಿಲ್ಲ ಅಂದ್ರೂ ಕೂಡ ಆಸ್ ಎ ಗಾರ್ಡಿಯನ್, ಆಸ್ ಎ ಸಪೋರ್ಟರ್, ಆಸ್ ಎ ವೆಲ್ ವಿಶರ್ ಹಾಗೆ ಅವರು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ನ ಬೆಳೆಸಬೇಕು ಅಂತ ಮೇ ಬಿ ದಿಸ್ ಪರ್ಸನ್ ಇಸ್ ಪ್ಲಾನಿಂಗ್. ಬಟ್ ಕಾಂಟ್ಯಾಕ್ಟ್ ಗೆ ಬರ್ತಾರೆ ಟು ವಿಶ್ ಯು, ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳೋದಕ್ಕೆ. ಮೇ ಬಿ ಸಮಥಿಂಗ್ ಅವ್ರಿಗೊಂದು ರೀಸನ್ ಬೇಕಾಗಿದೆ ನಿಮ್ ಜೊತೆಗೆ ಅವರು ಟಚ್ ಅಲ್ಲಿ ಇರೋದಕ್ಕೆ. ಸೊ ಹಾಗಾಗಿ ಅವರು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಬರಬಹುದು ಅಂತಾನೆ ಹೇಳ್ತೀನಿ. ಸೊ ಯಾವ ಕಾಂಟ್ಯಾಕ್ಟ್ ಮಾಡಬಹುದು ಅಂದ್ರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಸಮ್ ಟೈಮ್, ಲೈಕ್ 3 months, 4 months, 5 months ಅಥವಾ ಅಪ್ ಟು 1 year ವರೆಗೂ ಈ ಒಂದು ವ್ಯಕ್ತಿ ವೇಟ್ ಮಾಡ್ತಾರೆ ನೀವೇ ಕಾಲ್ ಮಾಡ್ತೀರಾ ಅಂತ. ಬಟ್ ಅವ್ರಿಗೆ ಗೊತ್ತಾಗ್ತಾ ಇದೆ ದಟ್ ನೀವು ಕಾಲ್ ಮಾಡಲ್ಲ ಅಂತ. ಬಟ್ ಮುಂದೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ವೇಟ್ ಮಾಡಬಹುದು. ಬಟ್ ಅವ್ರಿಗೆ ಅನಿಸ್ತಾ ಇದೆ ವೆದರ್ ನೀವು ಅವ್ರ ಜೊತೆಗೆ ಕಮ್ ಬ್ಯಾಕ್ ಆದ್ರೂ ನೀವು ಅವ್ರ ಜೊತೆಗೆ ರಿಲೇಶನ್ಶಿಪ್ ನ ಅಕ್ಸೆಪ್ಟ್ ಮಾಡಲ್ಲ, ರಿಜೆಕ್ಟ್ ಮಾಡ್ತೀರಾ ಅಂತ ಅವ್ರಿಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಅವರು ಸದ್ಯಕ್ಕೆ ರೀಚ್ ಔಟ್ ಆಗೋದಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಈ ಒಂದು ವ್ಯಕ್ತಿಗೆ ಕರೇಜ್ ಇಲ್ಲ, ಸೊ ಧೈರ್ಯ ಇಲ್ಲ ಈ ನಿಮ್ಮ ಕನೆಕ್ಷನ್ ನ ಕಂಟಿನ್ಯೂ ಮಾಡೋದಕ್ಕೆ, ಅಥವಾ ನಿಮ್ಮ ಹತ್ರ ಬಂದು ನೀವ್ ಕೇಳೋಂತ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಾಗಿರ್ಬೋದು, ಏನೂ ಕೇಳೋದಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಸೊ ಹಾಗಾಗಿ ಈ ರೀತಿ ಈ ಒಂದು ವ್ಯಕ್ತಿ ಮಾಡ್ತಿದ್ದಾರೆ ಅಂತ ಹೇಳ್ತಾ. ಬಟ್ ಡೆಫಿನೆಟ್ಲಿ ನೀವು ಅವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದ್ರ ಅದೇ ರೀತಿ ಅವ್ರು ಯೋಚನೆ ಮಾಡ್ತಿದ್ದಾರೆ ನಿಮ್ ಬಗ್ಗೆ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರೀತಿ ಇದೆ. ಆ ಪ್ರೀತಿ ಟೈಮ್ ಹೋಗ್ತಾ ಹೋಗ್ತಾ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿನೇ ಹೇಳುದು, ಜೊತೆಲಿದ್ದಾಗ ಜೊತೆಲಿರೋರ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಬಿಟ್ಟು ಹೋದ್ಮೇಲೆ ನೀವು ಬೇಕು ಅಂತ ಅಂದ್ರೂ ಅವ್ರನ್ನ ಪಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಿರುತ್ತೆ. ಅವ್ರು ಏನಕ್ಕೆ ಚೇಂಜ್ ಆಗ್ತಾರೆ ಕಾಲ ಬಂದಾಗ ಅಂತಂದ್ರೆ ಬಿಕಾಸ್ ಆಫ್ ಯೋರ್ ಬಿಹೇವಿಯರ್. ಸೊ ಇವತ್ತು ನಿಮ್ಮ ವ್ಯಕ್ತಿಗೆ ನಿಮ್ಮ ಬೆಲೆ ಅರ್ಥ ಆಗ್ತಿದೆ ಅಂದ್ರೆ ನೀವು ಅವ್ರಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ರು ಅನ್ನೋದಕ್ಕೆ ಅರ್ಥ ಆಗ್ತಿದೆ. ಸೊ ಇಲ್ಲಿ ಈ ಒಂದು ವ್ಯಕ್ತಿಗೆ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಫೀಲ್ ಆಗ್ತಿದೆ. ಬಟ್ ನಿಮ್ಮ ಜೊತೆಗೆ ರಿಲೇಶನ್ಶಿಪ್ ಕಂಟಿನ್ಯೂ ಆಗುತ್ತಾ ಆಗಲ್ವಾ ಅನ್ನೋದು ಅವ್ರಿಗೆ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.